ಪ್ರೀತಿಯ ವಿದ್ಯಾರ್ಥಿಗಳೇ, ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಮೂಲಪುರುಷನಾದ ಪ್ಲೇಟೋನ ಕುರಿತು ನಾವು ಈಗಾಗಲೇ ಕೆಲವು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಇವತ್ತು ಅವನ ಶಿಷ್ಯನಾದ, ಪಾಶ್ಚಾತ್ಯ ಕಾವ್ಯಮೀಮಾಂಸೆಗೆ ಅಧಿಕೃತವಾದ ಅಡಿಪಾಯವನ್ನು ಹಾಕಿದ ಅರಿಸ್ಟಾಟಲ್ನ ಕುರಿತು ಕೆಲವು ಮಾತುಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುವ. ಯಾಕೆಂದರೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಮರೆಯಲಾಗದ ತತ್ವಗಳನ್ನು ನೀಡಿದಂತಹ ಶ್ರೇಯಸ್ಸು ಅರಿಸ್ಟಾಟಲ್ನಿಗೆ ಸಲ್ಲುತ್ತದೆ. ಹಾಗಾಗಿ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯನ್ನು ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ಅರಿಸ್ಟಾಟಲ್ನನ್ನು ಬಿಟ್ಟು ನಾವು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆಗೆ ಭದ್ರವಾದ ಅಡಿಪಾಯವನ್ನು ಹಾಕಿದಂತಹ ಶ್ರೇಯಸ್ಸು ಅರಿಸ್ಟಾಟಲ್ನಿಗೆ ಸಲ್ಲುತ್ತದೆ. ಅರಿಸ್ಟಾಟಲ್ನ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿರಬೇಕು. ಯಾಕೆಂದರೆ ಅವನು ಬಹುಶ್ರುತನಾಗಿದ್ದ, ರಾಜಕೀಯ ಶಾಸ್ತ್ರದಲ್ಲಿ ಪರಿಣಿತನಾಗಿದ್ದ. ಹಾಗಾಗಿ ನೀವು ರಾಜಕೀಯ ಶಾಸ್ತ್ರವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ದುಕೊಂಡಿದ್ದರೆ ಅಲ್ಲಿ ಅರಿಸ್ಟಾಟಲ್ನ ಬಗ್ಗೆ ತಿಳ್ಕೊಂಡಿರ್ತೀರಿ, ಅದು ರಾಜಕೀಯ ದೃಷ್ಟಿಕೋನದಿಂದ. ಆದರೆ ಇಲ್ಲಿ ಸಾಹಿತ್ಯಿಕ ದೃಷ್ಟಿಕೋನದಿಂದ ನಾವು ಅರಿಸ್ಟಾಟಲ್ನನ್ನು ಪರಿಚಯ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅರಿಸ್ಟಾಟಲ್ ಹುಟ್ಟಿದ್ದು ಕ್ರಿಸ್ತಶಕ ಪೂರ್ವ 384ರಲ್ಲಿ. ಮೆಸಿಡೋನಿಯಾದ ಸ್ಟಾಗಿರ್ ಅವನ ಊರು. ತನ್ನ 17ನೇ ವಯಸ್ಸಿಗೆ ಅಥೆನ್ಸಿಗೆ ಬಂದಂತಹ ಅರಿಸ್ಟಾಟಲ್ ಆ ಕಾಲದ ಶ್ರೇಷ್ಠ ಗುರುವಾಗಿರುವ ಪ್ಲೇಟೋನ ಅಕಾಡೆಮಿಯಲ್ಲಿ ಸುಮಾರು 20 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡ್ತಾನೆ. ಆ ಸಂದರ್ಭದಲ್ಲಿ ತನ್ನ ಪ್ರತಿಭೆಯಿಂದ, ತನ್ನ ಬುದ್ಧಿವಂತಿಕೆಯಿಂದ ಪ್ಲೇಟೋನ ಮೆಚ್ಚಿನ ಶಿಷ್ಯನಾಗಿ ಆತ ಪರಿವರ್ತಿತನಾಗ್ತಾನೆ. ಅಷ್ಟೇ ಅಲ್ಲ, ತನ್ನ ಗುರುವಿನಿಂದಲೇ ಮಹಾಮೇಧಾವಿ ಅಂತ ಹೊಗಳಿಸಿಕೊಳ್ತಾನೆ. ಅಕಾಡೆಮಿಯಲ್ಲಿ ಶಿಕ್ಷಣ ಮುಗಿಸಿಕೊಂಡು ಹೊರಗೆ ಬಿದ್ದಂತಹ ಅರಿಸ್ಟಾಟಲ್ ಕೆಲವು ಕಾಲ ಅಲೆಕ್ಸಾಂಡರ್ನಿಗೆ ಗುರುವಾಗಿದ್ದ. ನಂತರ ಮತ್ತೆ ಅಥೆನ್ಸಿಗೆ ಬರ್ತಾನೆ. ಅಥೆನ್ಸಿಗೆ ಬಂದು ಪ್ಲೇಟೋನ ವಿದ್ಯಾಪೀಠದ ಎದುರಿನಲ್ಲಿಯೇ ತನ್ನದೇ ಆದಂತಹ ಸ್ವತಂತ್ರ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡ್ತಾನೆ. ಅಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಆತ ಶಿಕ್ಷಣವನ್ನು ನೀಡ್ತಾನೆ. ಮಾತ್ರ ಅಲ್ಲ, ಅನೇಕ ಕೃತಿಗಳನ್ನು ಆತ ರಚನೆ ಮಾಡ್ತಾನೆ. ನಾನು ಈಗಾಗಲೇ ಹೇಳಿರೋ ಹಾಗೆ ಅರಿಸ್ಟಾಟಲ್ ಬಹುಶ್ರುತನಾಗಿದ್ದ, ಪಂಡಿತನಾಗಿದ್ದ, ಮೇಧಾವಿಯಾಗಿದ್ದ. ಅವನಿಗೆ ಗೊತ್ತಿಲ್ಲದ ಯಾವುದೇ ವಿಷಯಗಳೇ ಇರಲಿಲ್ಲ. ಎಲ್ಲ ವಿಷಯಗಳನ್ನು ತಲಸ್ಪರ್ಶಿಯಾಗಿ ಆತ ತಿಳಿದುಕೊಂಡಿದ್ದ. ಹಾಗಾಗಿ ಆ ಎಲ್ಲ ತನ್ನಲ್ಲಿ ಏನು ತಿಳುವಳಿಕೆ ಇತ್ತು, ತನ್ನಲ್ಲಿ ಏನು ಜ್ಞಾನ ಇತ್ತು, ಆ ಜ್ಞಾನವನ್ನು ಆತ ಪುಸ್ತಕ ರೂಪದಲ್ಲಿ ಹೊರಹೊಮ್ಮಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ರಾಜ್ಯಶಾಸ್ತ್ರ, ತತ್ವಶಾಸ್ತ್ರ, ತರ್ಕಶಾಸ್ತ್ರ, ನೀತಿಶಾಸ್ತ್ರ, ಆಧ್ಯಾತ್ಮಶಾಸ್ತ್ರ, ಭೌತಶಾಸ್ತ್ರ, ಹೀಗೆ ಆ ಕಾಲದ ಎಲ್ಲ ಶಾಸ್ತ್ರಗಳಿಗೂ ಆಧಾರವಾಗುವಂತಹ, ಅನ್ವಯವಾಗುವಂತಹ ಅನೇಕ ಕೃತಿಗಳನ್ನು ಆತ ರಚಿಸ್ತಾನೆ. ಹಾಗೆ ರಚಿಸಿ ಯುಗ ಪುರುಷ ಅಂತ ಅನ್ನಿಸ್ಕೊಳ್ತಾನೆ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಪೊಯಟಿಕ್ಸ್ ಮತ್ತು ರೆಟೋರಿಕ್ಸ್ ಅನ್ನುವಂತಹ 2 ಕೃತಿಗಳನ್ನು ಆತ ರಚನೆ ಮಾಡಿದ್ದಾನೆ. ಆ 2 ಕೃತಿಗಳಲ್ಲಿ ಕಾವ್ಯವನ್ನು ಕುರಿತಾದಂತಹ ಅವನ ದೃಷ್ಟಿಧೋರಣೆಗಳು ಅಭಿವ್ಯಕ್ತವಾಗಿದೆ. ಅದರಲ್ಲಿಯೂ ರೆಟೋರಿಕ್ಸ್ಗಿಂತ ಪೊಯಟಿಕ್ಸ್ ಅನ್ನುವಂಥ ಕೃತಿ ಏನಿದೆ, ಆ ಪೊಯಟಿಕ್ಸ್ ಅನ್ನುವಂಥ ಕೃತಿಯಲ್ಲಿ ಕಾವ್ಯವನ್ನು ಕುರಿತಾಗಿ, ಸಾಹಿತ್ಯವನ್ನು ಕುರಿತಾಗಿ ಅವನ ದೃಷ್ಟಿ ಧೋರಣೆ ಅತ್ಯಂತ ಅಥೆಂಟಿಕ್ ಆಗಿ, ಅತ್ಯಂತ ವಾಸ್ತವವಾಗಿ ಅಭಿವ್ಯಕ್ತವಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಪೊಯಟಿಕ್ಸ್ ಅದನ್ನು ಕಾವ್ಯಮೀಮಾಂಸೆ ಅಂತಕೊಂಡು ಕರೀತಾರೆ. ಆದರೆ ಈಗ ದೊರೆತಿರುವಂತಹ ರೂಪದಲ್ಲಿ ಅದೊಂದು ಸಮಗ್ರ ಕೃತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಕೃತಿಯಲ್ಲಿ ಮುಖ್ಯವಾಗಿ ರುದ್ರ ನಾಟಕದ ವಿವೇಚನೆ ಮಾತ್ರ ಇದೆ.
ಉಳಿದಂತೆ ಆ ಕಾಲದಲ್ಲಿ ಗ್ರೀಕ್ ಸಾಹಿತ್ಯದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹ ಮಹಾಕಾವ್ಯ ಅಥವಾ ಭಾವಗೀತೆಗಳ ವಿವೇಚನೆ ಅಲ್ಲಿಲ್ಲ. ಈ ಕೃತಿ ಸುಮಾರು 50-60 ಪುಟಗಳಷ್ಟಿದ್ದು 26 ಚಿಕ್ಕ ಚಿಕ್ಕ ಅಧ್ಯಾಯಗಳಿಂದ ಕೂಡಿದೆ. ಹಾಗಾಗಿ ಇದು ಕಾವ್ಯಮೀಮಾಂಸೆ ಅನ್ನುವಂತಹ ಒಂದು ಬೃಹತ್ ಗ್ರಂಥದ ಮೊದಲ ಭಾಗ ಆಗಿರಬೇಕು ಅಂತಕೊಂಡು ವಿದ್ವಾಂಸರು ಊಹಿಸ್ತಾರೆ. ಈ ಕಾವ್ಯ ಮೀಮಾಂಸೆಯಲ್ಲಿ ಪೊಯೆಟಿಕ್ಸ್ನಲ್ಲಿ ಆತ ಅನುಕರಣೆ ತತ್ವದ ಬಗ್ಗೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಅವನ ಗುರುವಾಗಿರುವಂತಹ ಪ್ಲೇಟೋ ಅನುಕರಣೆಯ ಬಗ್ಗೆ ಹೇಳಿ, ಅನುಕರಣೆ ದೇವತೆಗಳನ್ನು ಕೆಟ್ಟದ್ದಾಗಿ ಅನುಕರಿಸೋದ್ರಿಂದ ಅದು ಜನಜೀವನದ ಮೇಲೆ ಪರಿಣಾಮವನ್ನು ಬೀರ್ತದೆ, ಜನ ತಪ್ಪು ದಾರಿಯಲ್ಲಿ ಹೋಗಲಿಕ್ಕೆ ಕಾರಣವಾಗ್ತದೆ. ಹಾಗಾಗಿ ಕಾವ್ಯವನ್ನು ಆದರ್ಶ ರಾಜ್ಯದಿಂದ, ಕಾವ್ಯಗಳನ್ನು ಮತ್ತು ಕಾವ್ಯಗಳನ್ನು ಬರೆಯುವಂಥ ಕವಿಗಳನ್ನು ಆದರ್ಶ ರಾಜ್ಯದಿಂದ ಬಹಿಷ್ಕಾರ ಮಾಡಬೇಕು ಅಂದ್ಕೊಂಡು ಹೇಳ್ತಾನೆ. ಅಂದರೆ ಸೀಮಿತವಾದಂತಹ ಅರ್ಥದಲ್ಲಿ ಆತ ಅನುಕರಣೆಯನ್ನು ಪ್ರಸ್ತುತಪಡಿಸುವಂಥ ಪ್ರಯತ್ನವನ್ನು ಅಲ್ಲಿ ಮಾಡ್ತಾನೆ. ಆದರೆ ಅವನ ಶಿಷ್ಯನಾಗಿರುವಂತಹ ಅರಿಸ್ಟಾಟಲ್ ಅನುಕರಣೆಯ ಕುರಿತಾಗಿ ತನ್ನದೇ ಆಗಿರುವಂತಹ ಅಭಿಪ್ರಾಯವನ್ನು ಹೊರಹೊಮ್ಮಿಸ್ತಾನೆ. ಮತ್ತು ಅನುಕರಣೆಗೆ ಒಂದು ವಿಸ್ತಾರವಾದಂತಹ ವಿಶಾಲವಾದಂತಹ ಅರ್ಥವನ್ನು ಕೊಟ್ಟು, ಅನುಕರಣೆ ಅನ್ನುವಂಥದ್ದು ಅದು ತೀರಾ ಅತ್ಯಗತ್ಯ, ಮನುಷ್ಯನ ಭಾವವನ್ನು ತಿದ್ದಲಿಕ್ಕೆ, ಮನುಷ್ಯನ ಭಾವನೆಗಳನ್ನು ತಿದ್ದಲಿಕ್ಕೆ ಅನುಕರಣೆ ಅನ್ನುವಂಥದ್ದು ಸಹಾಯ ಮಾಡ್ತದೆ ಅನ್ನೋದನ್ನು ಹೇಳ್ತಾನೆ. ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಪ್ರಕಾರ ಅನುಕರಣೆ ಕಲಾಸಕ್ತಿಯ ಮೂಲಭೂತವಾದಂತಹ ಒಂದು ತತ್ವ. ಕಾವ್ಯ ಅನ್ನೋದು ಮೂಲಭೂತವಾಗಿ ಒಂದು ಅನುಕರಣಾತ್ಮಕ ಕಲೆ. ಅರಿಸ್ಟಾಟಲ್ನ ಪ್ರಕಾರ ಕಾವ್ಯದಲ್ಲಿರುವಂತಹ ಅನುಕರಣೆ ಏನಿದೆ ಅದು ಪ್ರಕೃತಿಗೆ ಸ್ಪರ್ಧಿಯಲ್ಲ, ಅದು ಪ್ರಕೃತಿಗೆ ಪೂರಕವಾಗಿರುವಂಥದ್ದು. ಹಾಗಂತ ಅಂದ್ಕೂಡಲೇ ಅದು ಭ್ರಾಂತಿಜನ್ಯ ಅಲ್ಲ, ಅದು ಪ್ರಕೃತಿಯನ್ನು ವಿಕೃತಿಗೊಳಿಸೋದಿಲ್ಲ, ಅದು ಸತ್ಯಸ್ಯ ಸತ್ಯ. ಅದು ಎಷ್ಟು ಸತ್ಯ ಅಂತ ಅಂದರೆ 100ಕ್ಕೆ 200ರಷ್ಟು ಸತ್ಯ. ಮತ್ತು ಆ ಅನುಕರಣೆ ಏನಿದೆ ಅದು ಪ್ರಕೃತಿಯನ್ನು ಪರಿಷ್ಕಾರ ಮಾಡ್ತದೆ, ಹೊಸ ಸತ್ಯವನ್ನು ಆವಿಷ್ಕಾರ ಮಾಡ್ತದೆ ಅಂದ್ಕೊಂಡು ಅರಿಸ್ಟಾಟಲ್ ಹೇಳ್ತಾನೆ. ಹಾಗಾಗಿ ಅವನು ಆರ್ಟ್ ಇಮಿಟೇಟ್ಸ್ ನೇಚರ್ ಅಂದ್ಕೊಂಡು ಹೇಳ್ತಾನೆ. ಅಂತ ಅಂದರೆ ಕಲೆ ಏನಿದೆ ಆ ಕಲೆ ಪ್ರಕೃತಿಯನ್ನು ಅನುಕರಣೆ ಮಾಡ್ತದೆ. ಹಾಗೆ ಅನುಕರಣೆ ಮಾಡುವಾಗ ಮೂಲದಲ್ಲಿದ್ದಂತಹ ಕುಂದುಕೊರತೆಗಳನ್ನು ನೀಗಿಸಿಕೊಂಡು ಅದೊಂದು ಪರಿಪೂರ್ಣವಾದಂತಹ ಕಲೆಯಾಗುವಂತೆ ಮಾಡ್ತದೆ ಅಂದ್ಕೊಂಡು ಹೇಳ್ತಾನೆ. ಪ್ರಕೃತಿಯಲ್ಲಿರುವಂತಹ ಕೊರತೆಯನ್ನು ಅನುಕರಣೆ ತುಂಬಿಕೊಡ್ತದೆ. ಇಲ್ಲಿ ಅನುಕರಣೆ ಅನ್ನೋದು ಹೊರಗಿನ ಘಟನೆಗಳ ಯಥಾವತ್ತಾದಂತಹ ಪುನರ್ನಿರೂಪಣೆಯಲ್ಲ ಅಂದ್ಕೊಂಡು ಆತ ಹೇಳ್ತಾನೆ. ಅದು ಮನುಷ್ಯನ ಆಂತರಿಕ ಕ್ರಿಯೆಗಳ ಅನುಕರಣೆ. ನೋಡಿ, ಆತ ಹೇಳೋದೇನು ಅಂದರೆ ಅನುಕರಣೆ ಅಂತ ಅಂದರೆ ಅದು ಮನುಷ್ಯನ ಆಂತರಿಕ ಕ್ರಿಯೆಗಳ ಅನುಕರಣೆ ಅಂದ್ಕೊಂಡು ಹೇಳ್ತಾನೆ. ಹಾಗಂದಾಗ ಇಲ್ಲಿ ಅನುಕರಣೆ ಅನ್ನುವಂಥದ್ದೇನಿದೆಯಲ್ಲ ಅದು ಜನರ ಶೀಲ, ಭಾವ ಮತ್ತು ಕ್ರಿಯೆಯ ಅನುಕರಣೆಯಾಗ್ತದೆ. ಈ ಮೂರನ್ನು ಅರಿಸ್ಟಾಟಲ್ ಏಥೆ, ಪಾಥೆ ಮತ್ತು ಪ್ರಾಕ್ಸಿಸ್ ಅಂತ ಕರೀತಾನೆ. ಅಂತ ಅಂದರೆ ಜನರ ಆಗುಹೋಗುಗಳಲ್ಲಿ ವಿವಿಧ ಭಾವಗಳು, ಸ್ಥಿತಿಗತಿಗಳು, ಇವುಗಳ ಅನುಕರಣೆ ಕಾವ್ಯ ನಾಟಕಗಳ ಸೃಷ್ಟಿಯ ತಳಹದಿಯಾಗ್ತದೆ ಅಂದ್ಕೊಂಡು ಆತ ಹೇಳ್ತಾನೆ. ಅಂದರೆ ಕಾವ್ಯ ನಾಟಕಗಳಿಗೆ ಮೂಲಭೂತವಾದಂತಹ ತಳಹದಿ ಯಾವುದು ಅಂತ ಅಂದರೆ ಅದು ಮನುಷ್ಯನ ಗುಣ, ಶೀಲ, ಚಾರಿತ್ರ್ಯಗಳೇನಿದ್ದಾವೆ ಆ ಗುಣ, ಶೀಲ, ಚಾರಿತ್ರ್ಯಗಳೇ ಕಾವ್ಯ ನಾಟಕಗಳಲ್ಲಿ ಏನಾಗ್ತದೆ ಅಂತ ಅಂದರೆ ಅನಾವರಣಗೊಳ್ಳುತ್ತದೆ. ಕಾವ್ಯ ನಾಟಕಗಳಲ್ಲಿ ಅದು ಪ್ರತಿನಿಧಿತ್ವವನ್ನು ಹೊಂದದೆ ಅಂದ್ಕೊಂಡು ಹೇಳ್ತಾನೆ. ವ್ಯಾವಹಾರಿಕ ಜೀವನ ಘಟನೆಗಳ ಯಥಾವತ್ತಾದಂತಹ ವರದಿ ಕಾವ್ಯ ಆಗೋದಿಲ್ಲ. ಇದ್ದದ್ದನ್ನು ಇದ್ದಂತೆ ಹೇಳಿದರೆ ಕಾವ್ಯ ಆಗೋದಿಲ್ಲ. ಅಲ್ಲಿ ಏನಿರಬೇಕು ಅಂತ ಅಂದರೆ ಕೆಲಮಟ್ಟಿಗೆ
ಮನರಂಜನೆಯ ಅಂಶಗಳು ಇರಬೇಕು, ಆನಂದವನ್ನು ನೀಡುವಂಥ ಅಂಶಗಳು ಇರಬೇಕು, ಕಲೆಯ ಅಂಶಗಳು ಇರಬೇಕು. ಹಾಗಾದಾಗ ಮಾತ್ರ ಅದು ಏನಂತ ಅನ್ನಿಸ್ಕೊಳ್ತದೆ, ಕಾವ್ಯ ಅಂತ ಅನ್ನಿಸ್ಕೊಳ್ತದೆ. ಜಗತ್ತಿನಲ್ಲಿ ಎಲ್ಲ ವೇಳೆಯಲ್ಲಿಯೂ ಕಾಣಲಾಗದೇ ಇದ್ದಂತಹ ಕಾರ್ಯಕಾರಣ ಸಂಬಂಧ, ತಾರ್ಕಿಕವಾದಂತಹ ಕ್ರಿಯಾಸೂತ್ರವನ್ನು ಕಾವ್ಯಾನುಕರಣೆ ಅವಲಂಬಿಸ್ತದೆ ಅಂದ್ಕೊಂಡು ಹೇಳ್ತಾನೆ. ಈ ಅರ್ಥದಲ್ಲಿ ಅನುಕರಣೆ ಅನ್ನುವಂಥದ್ದು ಪ್ರಕೃತಿಯನ್ನು ತಿದ್ದುತ್ತದೆ. ಸದ್ಯದಲ್ಲಿ ಸಾಧ್ಯವಾಗದೇ ಇದ್ದರೂ ಕೂಡ ಮುಂದೆ ಸಾಧ್ಯವಾಗಬಹುದಾದಂತಹ ಸಂಭಾವ್ಯಮಾನವಾದಂತಹ ಘಟನೆಗಳ ಆಯ್ಕೆಯಿಂದ ದಾರ್ಶನಿಕ ಸತ್ಯವನ್ನು ಈ ಅನುಕರಣೆ ಪ್ರತಿಬಿಂಬಿಸ್ತದೆ ಅಂದ್ಕೊಂಡು ಹೇಳ್ತಾನೆ. ಅಂತಂದರೆ ಕಾವ್ಯಕ್ಕೆ ಒಂದು ವಿಶಿಷ್ಟವಾದ ಮುನ್ನೋಟ ಇದೆ ಅಂದ್ಕೊಂಡು ಹೇಳ್ತಾನೆ. ಒಂದು ಕಾವ್ಯವನ್ನು ರಚಿಸಿದಂತಹ ಸಂದರ್ಭದಲ್ಲಿ ಓದುಗರಿಗೆ ಅದು ಸತ್ಯ ಅನ್ನಿಸ್ದೇ ಇರ್ಬೋದು, ಆದರೆ ಮುಂದೊಂದು ದಿನ ಕಾವ್ಯದಲ್ಲಿ ಪ್ರತಿಪಾದಿತವಾದಂತಹ ಅಂಶಗಳು ಸತ್ಯವಾಗಿ ಪರಿಗಣಿಸ್ತವೆ. ಹಾಗಾಗಿ ಕವಿ ಏನಿದಾನಲ್ಲ, ಆ ಕವಿ ಒಂದು ರೀತಿ ದಾರ್ಶನಿಕ. ಭಾರತೀಯ ಕಾವ್ಯಮೀಮಾಂಸೆ ಅದನ್ನು ಸ್ಪಷ್ಟವಾದಂಥ ರೀತಿಯಲ್ಲಿ ಹೇಳ್ತದೆ. ನಾನ್ ಋಷಿ ಕುರಿತೆ ಕಾವ್ಯಂ ಅಂತ ಅಂದರೆ, ಋಷಿ ಅಲ್ಲದೆ ಇದ್ದವನು ಕಾವ್ಯವನ್ನು ಬರೆಯಲಾರ ಅಂತ ಹೇಳ್ಕೊಂಡು. ಅಂದರೆ ಋಷಿಯಾದವನು ಏನು ಮಾಡ್ತಾನೆ ಅಂತ ಅಂದರೆ, ಹಲವು ಕಾಲ ಧ್ಯಾನ ಮಾಡೋದ್ರ ಮೂಲಕ, ತಪಸ್ಸು ಮಾಡೋದ್ರ ಮೂಲಕ ಒಂದು ವಿಶಿಷ್ಟವಾದ ದಾರ್ಶನಿಕ ದೃಷ್ಟಿಕೋನವನ್ನು ಹೊಂದಿರ್ತಾನೆ. ಆ ದಾರ್ಶನಿಕ ದೃಷ್ಟಿಕೋನವನ್ನು ತನ್ನ ಕಾವ್ಯದ ಮೂಲಕ ಅಭಿವ್ಯಕ್ತಪಡಿಸ್ತಾನೆ. ಇಲ್ಲಿ ಅರಿಸ್ಟಾಟಲ್ ಕೂಡ ಅದನ್ನೇ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಸದ್ಯದಲ್ಲಿ ಸಾಧ್ಯವಾಗದೇ ಇದ್ದರೂ ಕೂಡ ಮುಂದೆ ಸಾಧ್ಯವಾಗಬಹುದಾದಂತಹ, ಸಂಭವಿಸಬಹುದಾದಂತಹ ಘಟನೆಗಳ ಆಯ್ಕೆಯಿಂದ ಕಾವ್ಯ ದಾರ್ಶನಿಕ ಸತ್ಯವನ್ನು ಅನುಕರಣೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತದೆ ಅಂದ್ಕೊಂಡು ಆತ ಹೇಳ್ತಾನೆ. ಕಾವ್ಯದಲ್ಲಿ ಬರುವಂತಹ ಘಟನೆಗಳು ಲೋಕದಲ್ಲಿ ನಡೆದಂತಹ ಘಟನೆಗಳೇ ಆಗಬೇಕಾಗಿಲ್ಲ. ಅವು ಲೋಕದಲ್ಲಿ ನಡೆಯದೇ ಇರಬಹುದು, ಆದರೆ ಹೀಗೆ ನಡೆಯೋದು ಸಾಧ್ಯ ಇತ್ತು, ಹೀಗೆ ನಡಿಬೇಕು ಅಂತ ಹೇಳಿಕೊಂಡು ಕಾವ್ಯ ಸತ್ಯದ ಸೂತ್ರಕ್ಕೆ ಅನ್ನಿಸುವಂತಿರಬೇಕು. ಇದನ್ನೇ ಅರಿಸ್ಟಾಟಲ್ ನಂಬಲಾಗುವ ಅಸಾಧ್ಯತೆ ಅಂತ ಕರೀತಾನೆ. ಇನ್ನು ಕೆಲವು ಘಟನೆಗಳು ಜಗತ್ತಿಗೆ ಸಂಬಂಧಿಸಿದ್ದು, ಅವು ನಡೀತಾ ಇರ್ತವೆ, ಆದರೆ ತರ್ಕಸಮ್ಮತವಾಗಿ ಅವುಗಳನ್ನು ನಂಬಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ನಿಜವಾಗಿ ಜಗತ್ತಿನಲ್ಲಿ ನಡೆದಿರ್ತವೆ, ಆದರೆ ತಾರ್ಕಿಕವಾಗಿ ಗಮನಿಸಿದರೆ ಇಂಥದ್ದು ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸೋದಿಲ್ಲ. ಇಂತಹ ಘಟನೆಗಳನ್ನು ನಂಬಲಾಗದ ಸಾಧ್ಯತೆಗಳು ಅಂದ್ಕೊಂಡು ಆತ ಕರೀತಾನೆ. ಜಗತ್ತಿನಲ್ಲಿ ನಡೆದವು ಅಂದ ಮಾತ್ರಕ್ಕೆ ಅವುಗಳನ್ನು ಅನುಕರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅನುಕರಿಸಲಾಗದು. ಈಗ ಉದಾಹರಣೆಗೆ ಒಬ್ಬ ಸರ್ಕಸ್ನವನು ಏನು ಮಾಡ್ತಾನೆ ಅಂತ ಅಂದರೆ, ತಂತಿ ಮೇಲೆ ನಡೀತಾ ಇರ್ತಾನೆ. ಅದು ಅವನಿಗೆ ಮಾತ್ರ ಸಾಧ್ಯ ಆಗುವಂಥದ್ದು, ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ನೀವು ತಂತಿ ಮೇಲೆ ನಡಿಲಿಕ್ಕೆ ಹೋದರೆ ನಾವೇನಾಗ್ತೇವೆ ಅಂತ ಅಂದರೆ, ನಮ್ಮ ಹಿಡಿತ ತಪ್ಪಿ ನಾವು ಕೆಳಗೆ ಬಿದ್ದು ಹೋಗ್ತೇವೆ. ಆವಾಗ ಕೈಯೋ ಕಾಲೋ ಮುರ್ಕೊಂಡು ಬಿಡ್ತೇವೆ. ಆದರೆ ಅದೇ ಒಬ್ಬ ಸರ್ಕಸ್ಸಿನ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ತಂತಿ ಮೇಲೆ ನಡೀತಾನೆ. ಹಾಗಂತ ತಗೊಂಡು ಜಗತ್ತಿನಲ್ಲಿ ನಡೆದ ಮಾತ್ರಕ್ಕೆ ಅವುಗಳನ್ನು ಅನುಕರಣೆ ಮಾಡಲಿಕ್ಕೆ ಆಗೋದಿಲ್ಲ. ಅವನು ತಂತಿ ಮೇಲೆ ನಡೀತಾನೆ ಅಂದ್ಕೊಂಡು ಹೇಳಿ ನಾವು ತಂತಿ ಮೇಲೆ ನಡೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವುಗಳನ್ನು ಅನುಕರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಕಾವ್ಯದಲ್ಲಿ ನಂಬಲಾಗದ ಸಾಧ್ಯತೆಗಳಿಗಿಂತ ಯಾವುದನ್ನು ನಂಬಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅಂತಹ ಸಾಧ್ಯತೆಗಳು ನಡೆದಿರ್ತದೆ, ಅದು ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಂಬಲಾಗುವ ಅಸಾಧ್ಯತೆಗಳು ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಅವುಗಳನ್ನು ನಿಜವಾಗಿಯೂ ಅವು ನಡೆಯೋದಿಲ್ಲ, ಆದರೆ ನಾವು ಅದನ್ನು ನಂಬುತ್ತಾ ಇರ್ತೇವೆ. ನಿಜವಾಗಿಯೂ ಅದನ್ನು ನಡೀಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದನ್ನು ನಂಬ್ತಾ ಇರ್ತೇವೆ. ಹಾಗಾಗಿ ನಂಬಲಾಗದ ಸಾಧ್ಯತೆಗಳಿಗಿಂತ ನಂಬಲಾಗುವ ಅಸಾಧ್ಯತೆಗಳು ಹೆಚ್ಚು ಸ್ವಾಗತಾರ್ಹ ಅಂದ್ಕೊಂಡು ಆತ ಅಭಿಪ್ರಾಯ ಪಡ್ತಾನೆ. ಅಂತ ಅಂದರೆ ಅನುಕರಣೆ ಕೇವಲ ನಡೆದುದರ ವರದಿಯಲ್ಲ, ಅದು ನಡೆಯಬಹುದಾದ ಸಂಗತಿಗಳಿಗೆ ಮುನ್ನುಡಿ ಇದ್ದಂತೆ ಅಂದ್ಕೊಂಡು ಹೇಳ್ತಾನೆ. ಹೀಗೆ ಅನುಕರಣೆ ಅನ್ನೋದಕ್ಕೆ ಸತ್ಯದ ಆವಿಷ್ಕಾರ
ಅನ್ನುವಂತಹ ಅರ್ಥವನ್ನು ಅರಿಸ್ಟಾಟಲ್ ಕೊಡ್ತಾನೆ. ವ್ಯಾವಹಾರಿಕವಾದಂತಹ ಸತ್ಯ ಅಥವಾ ಐತಿಹಾಸಿಕ ಸತ್ಯಕ್ಕಿಂತ ಈ ಕಾವ್ಯ ಸತ್ಯ ಅನ್ನುವಂಥದ್ದೇನಿದೆಯಲ್ಲ ಅದು ಹೆಚ್ಚು ಸತ್ಯವಾದದ್ದು ಅಂದ್ಕೊಂಡು ಹೇಳ್ತಾನೆ. ಹಾಗೆ ಇತಿಹಾಸ ಮತ್ತು ಕಾವ್ಯ ಆ ಎರಡನ್ನೂ ಆತ ಏನು ಮಾಡ್ತಾನೆ ಅಂತ ಅಂದರೆ ತೂಗಿ ನೋಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಅವನು ಹೇಳೋ ಪ್ರಕಾರ ಇತಿಹಾಸ ಕಾಲಾನುಪೂರ್ವಿಯನ್ನು ಮಾತ್ರ ಸೂಚಿಸ್ತದೆ ಅಂತಂದರೆ ಯಾವ್ಯಾವ ಘಟನೆಗಳು ಯಾವ್ಯಾವಾಗ ಸಂಭವಿಸ್ತು ಅನ್ನೋದನ್ನು ಮಾತ್ರ ಹೇಳ್ತದೆ. ಆದರೆ ಕಾವ್ಯಾನುಕರಣೆ ಅದಕ್ಕಿಂತ ಮಿಗಿಲಾದಂತಹ ಕಾರಣಾನುಪೂರ್ವಿಯನ್ನು ಒಳಗೊಳ್ಳುತ್ತದೆ. ಅಂದರೆ ಒಂದು ಘಟನೆ ನಡೀತು ಅಂತ ಅಂದರೆ ಆ ಘಟನೆಗೆ ಏನು ಕಾರಣ ಅನ್ನೋದನ್ನು ಹೇಳ್ತದೆ. ಇತಿಹಾಸ ಅನ್ನುವಂಥದ್ದು ಕೇವಲ ಕಾಲವನ್ನು ಸೂಚಿಸಿದರೆ, ನಡೆಯುವಂತಹ ಕಾಲಘಟನೆಗಳನ್ನು ಸಮಯವನ್ನು ಸೂಚಿಸಿದರೆ, ಕಾವ್ಯ ಅನ್ನುವಂಥದ್ದು ಆ ಘಟನೆಗಳಿಗೆ ಏನು ಕಾರಣ ಅನ್ನೋದನ್ನು ಶೋಧಿಸುವಂತಹ, ಅದನ್ನು ಅನಾವರಣಗೊಳಿಸುವಂತಹ ಪ್ರಯತ್ನವನ್ನು ಮಾಡ್ತದೆ. ಹಾಗಾಗಿ ಇತಿಹಾಸಕ್ಕಿಂತ ಕಾವ್ಯ ಅನ್ನುವಂಥದ್ದು ಶ್ರೇಷ್ಠವಾದದ್ದು ಅನ್ನುವಂಥ ಅಭಿಪ್ರಾಯವನ್ನು ಆತ ವ್ಯಕ್ತಪಡಿಸ್ತಾನೆ. ವ್ಯಕ್ತಿಗಳ ರೂಪಗಳ ಹಿಂದಿರುವಂತಹ ಶಾಶ್ವತವಾದ ಆದರ್ಶ ರೂಪಗಳನ್ನು, ಸತ್ಯಗಳನ್ನು ಇದು ಚಿತ್ರಿಸ್ತದೆ. ಆದ್ದರಿಂದ ಇತಿಹಾಸಕ್ಕಿಂತ ಕಾವ್ಯ ಅನ್ನುವಂಥದ್ದು ಹೆಚ್ಚು ಗಂಭೀರವಾದದ್ದು ಅಂದ್ಕೊಂಡು ಆತ ಹೇಳ್ತಾನೆ. ಕಾವ್ಯದಲ್ಲಿ ಕಾರಣವಾದದ್ದು ವಸ್ತುಗಳ ಹಿಂದಿರುವ ಶಾಶ್ವತ ಸತ್ಯವನ್ನು, ಆನಂದವನ್ನು ಮಾಡುವ ಅನುಕರಣೆಯ ಮಾರ್ಗದಿಂದ ಅದನ್ನು ನಾವು ಕಾಣಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈ ಅನುಕರಣೆ ಕಾವ್ಯದ ಮುಖ್ಯವಾದಂತಹ ಲಕ್ಷಣ. ಇದು ಕೇವಲ ಪ್ರತಿಬಿಂಬ ಅಲ್ಲ, ಕೇವಲ ರಿಫ್ಲೆಕ್ಷನ್ ಮಾತ್ರ ಅಲ್ಲ, ಅದು ಆದರ್ಶದ ಪುನರ್ಸೃಷ್ಟಿ. ಅದೇನು ಮಾಡ್ತದೆ ಅಂತ ಅಂದರೆ ಮತ್ತೊಮ್ಮೆ ಹೊಸದನ್ನು ಸೃಷ್ಟಿಸುವಂತಹ ಪ್ರಯತ್ನವನ್ನು ಮಾಡ್ತದೆ. ಆ ಕಾರಣಕ್ಕಾಗಿಯೇ ಭಾರತೀಯ ಕಾವ್ಯಮೀಮಾಂಸೆ ಕವಿಗಳನ್ನು ಪ್ರತಿಬ್ರಹ್ಮ ಅಂತ ಕರೀತದೆ. ಅದನ್ನೇ ಅರಿಸ್ಟಾಟಲ್ ತನ್ನ ಕಾವ್ಯಮೀಮಾಂಸೆಯನ್ನು ಪ್ರತಿಪಾದನೆ ಮಾಡುವಾಗ, ಕಾವ್ಯತತ್ವ ಪ್ರತಿಪಾದನೆ ಮಾಡುವಾಗ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ಕಾವ್ಯದಲ್ಲಿ ಕಾಣುವಂತಹ ಅನುಕರಣೆ ಏನಿದೆ ಅದು ಕೇವಲ ಪ್ರತಿಬಿಂಬ ಅಲ್ಲ, ಅದು ಆದರ್ಶದ ಪುನರ್ಸೃಷ್ಟಿ ಅಂದ್ಕೊಂಡು ಆತ ಹೇಳ್ತಾನೆ. ಪ್ರೀತಿಯ ವಿದ್ಯಾರ್ಥಿ